ಊಟಿ ಗಡ ಗಡ ನಡುಕ್ತಾ ಇದೆ. ಜಾಕೆಟ್ ಹಾಕಿ ವೆದರ್ಗೆ ರೈಡ್ ಮಾಡುವ ಮಜಾನೇ ಬೇರೆ. ಹೆವಿ ಚಳಿ ಇದೆ. ಸೊ ಬುಲೆಟ್ ಕಾಣ್ತಾ ಇಲ್ಲ ಹಿಂದೆ. ಈಗಷ್ಟೇ ನೋಡಿ 10 ನಿಮಿಷದಲ್ಲಿ ಕಾಣೆ ಆಗಿದೆ. ವೆಯ್ಟಿಂಗ್. ಮೆಟ್ಟುಪಾಳ್ಯಂ ಸಮ್ಮರ್ ಇದ್ದೇವೆ. ಇಲ್ಲಿಂದ ಊಟಿ 50 ಕಿಲೋಮೀಟ್ರ್, ಅಂದರೆ 2 ಅವರ್ಸ್ ಬೇಕು. ನೀಲಗಿರಿಸ್ ಘಾಟಿಯಲ್ಲಿ ಹತ್ತಿಕೊಂಡು ಹೋಗಬೇಕು. ಸೊ ಹೊರಡುವ ಊಟಿಗೆ ಹೋಗಿ ಮತ್ತೆ ಮಂಗಳೂರಿಗೆ. ಟೋಟಲ್ 850 ಕಿಲೋಮೀಟ್ರ್ ಆಗಿದೆ. ಇವತ್ತು ಡೇ 3. ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಸೊ 8:20 ಆಗ್ತಾ ಬಂತು. ಸ್ವಲ್ಪ ಈ ಮಿರರ್ ಪ್ರಾಬ್ಲಮ್ ಇತ್ತು, ಅವೆಲ್ಲ ರಿಪೇರಿ ಮಾಡಿ ಹೊರಡುವಾಗ ಕಿರಿಕಿರಿ ಸಾಕಾಗೋಗಿದೆ. ಅವ ಮ್ಯಾಪು ಇಂದ ಅವ ಪಚ್ಚೆ ಕಲರ್ ದಾದಾ ಎರ್ತ್ ಇಂದ ತೋಜ್ಜಿ. ಸೊ ಮ್ಯಾಪು ಗೂಗಲ್ ಮ್ಯಾಪ್ ಅರ್ತಲ್ಲಿ ಹಾಕಿದರೆ ಸರಿ ಕಾಣೋದಿಲ್ಲ. ಡಿಫಾಲ್ಟ್ ಹಾಕಿದರೆ ವೈಟಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತದೆ. ಬಟ್ ಹೋಗ್ತಾ ಇದ್ದೇವೆ. ಸ್ಟಾರ್ಟ್ ಆಗಿದೆ ಜರ್ನಿ. 8:20, 851 ಕಿಲೋಮೀಟರ್ ಆನ್ ದಿ ವೇ ಟು ನೀಲಗಿರೀಸ್ ಊಟಿ ಘಾಟ್. ಡಂಡರ್ ಮುಂದೆ ಒಂದು ರೈಡರ್ಸ್ ನೋಡ್ಬೋದು, ಟೀಮ್ ಹೋಗ್ತಾ ಇದೆ. ಹೆಲ್ಮೆಟ್ ಕೈಯಲ್ಲಿ ಹಿಡ್ಕೊಂಡು ಹೋಗೋ ಸ್ಟೈಲೇ ಬೇರೆ. ಸೊ ಇಲ್ಲಿ ಚೆಕ್ ಪೋಸ್ಟ್ ಇತ್ತು, ಬಟ್ ಅವರು ಗಾಡಿ ತುಂಬ ಕ್ಲೋಸಲ್ಲಿ ನೋಡಿದರು. ರೆಕಾರ್ಡ್ ಮಾಡಲಿಲ್ಲ ನಾನು, ಬಟ್ ನಿಲ್ಲಿಸಲಿಲ್ಲ. ಯಾಕಂದರೆ 3 ಗಾಡಿ ಫುಲ್ಲು ಗೇರಪ್ ಆಗಿದೆ. ಆ ಥರ ಇದ್ದರೆ ಕೆಲವೊಂದು ಚೆಕ್ ಪೋಸ್ಟಲ್ಲಿ ನಿಲ್ಲಿಸೋದಿಲ್ಲ. ಅಲ್ಲಿ ಬೇರೆ ಗಾಡಿಗೆಲ್ಲ ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ತೆಗೆದು ಚೆಕ್ ಮಾಡ್ತಾ ಇದ್ದಾರೆ ಒಳಗಡೆ ಏನಿದೆ ಅಂತ. ನಮ್ಮ 3 ಗಾಡಿ ಕೂಡ ನಿಲ್ಲಿಸಲಿಲ್ಲ. ಅದಕ್ಕೆ ಸೀದಾ ಹೋಗ್ತಾ ಇದ್ದೇವೆ. ನಮಗೀಗ ಟ್ರಾವೆಲ್ ಮಾಡಲಿಕ್ಕೆ 364 ಕಿಲೋಮೀಟ್ರ್ ಇದೆ ಮಂಗಳೂರಿಗೆ. ಊಟಿಗೆ 50 ಕಿಲೋಮೀಟ್ರ್. ನೋಡುವ. ಚೆಕ್ಕಿಂಗ್ ಏನು ಇರಲಿಲ್ಲ ಅಲ್ಲಿ. ಬೇರೆ ಗಾಡಿ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲ ಬ್ಯಾಗ್ ಎಲ್ಲ ತೆಗೆಸಿ ಚೆಕ್ ಮಾಡ್ತಾ ಇದ್ದಾರೆ. ಪುಣ್ಯ ನಮ್ಮದು. ಒಂದು ಹಾಫ್ ಆನ್ ಅವರ್ ವೇಸ್ಟ್ ಆಗ್ತಿತ್ತು ನೀರು. ಹಾಂ ದಾದಾ ಒಬ್ಬ ಹಂಸ ಇದೆಯಂತ. 500 ಮೀಟ್ರ್ ಕೊಂಚ ಹಂಸ ಅಂದು ನೋಡ್ಬೋದು. ಫಸ್ಟ್ ಘಾಟ್ ಟರ್ನ್. ಇಲ್ಲಿಂದ ಸ್ಟಾರ್ಟ್ ಊಟಿ ಘಾಟ್. ಸೊ ಬೇರೆ 2 ರೈಡರ್ಸ್ ಜಾಯಿನ್ ಆಗಿದ್ದಾರೆ. ಸೊ 3 ಗಾಡಿ ಇದ್ದದೀಗ ಇಲ್ಲ 5 ಗಾಡಿ ಆಗಿದೆ. ಅದೇ ಜಾಲಿ. ರೈಡರ್ಸ್ ಜಾಯಿನ್ ಆಗ್ತಾರೆ ನೋಡ್ಬೋದು. ಬೇರೆ ಗಾಡಿ ಒಂದು 3 ಜಾಯಿನ್ ಆಗಿದೆ ನಮಗೆ. 2 ಜಾಯಿನ್ ಆಗಿದೆ, 3 ನಮ್ಮದು ನೋಡ್ಬೋದು. 1, 2, 3, 4 ನಮ್ಮದು ಒಂದು 5. ಮಿಥುನ್ ಬಾಯ್ ಕ್ಲಾಸಿಕ್ 350ಅಲ್ಲಿ, ಮುಂದೆ CB 200X ಅಲ್ಲಿ ರಾಕೇಶ್, ಮತ್ತು ವಿಶ್ರಮಲ್ಲಿ ನಾನು, ಅಶ್ವಿನ್, ಅದೇ ರೀತಿ ಪ್ರೀತಮ್. ಅವಳ್ತಲ್ಲ. ಸೊ ಇಲ್ಲಿ ಸ್ವಲ್ಪ ಹೆವಿ ಸಂಡೆ ಆಗಿರೋದ್ರಿಂದ ತಮಿಳ್ನಾಡಿಂದ ತುಂಬ ಬೈಕ್ಸ್ ಕಾಣ್ತಾ ಇದೆ. ರೈಡಿಗೆ ಬಂದಿದ್ದಾರೆ. ಅಲ್ಲಿ ಆನೆ. ಸೊ ಅಪರೂಪಕ್ಕೊಂದು ನೋಡಲಿಕ್ಕೆ ಆನೆ. ತುಯ್ಯನ ಆನೆ 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 ಹಾಂ ಅಲ್ಲಿದೆ ಆನೆ. ವಾವ್, ಆರಾಮ್ಸೆ ತಿಂತಾ ಇದೆ ಅದು. ನಾವು ಹೊರಡುವ. ಅದು ಝೂಮ್ ಮಾಡಲಿಕ್ಕೆ ಸಿಗೋದಿಲ್ಲ. ಆ ಏರಿಯಾದಲ್ಲಿದೆ. ಆನೆಯನ್ನು ನೋಡಿ ಸ್ವಲ್ಪ ಫೋಟೋ ತೆಗೆದು, ಅದು ಕಣ್ಣಿಗೆ ಒಳ್ಳೆ ಕ್ಲೀನ್ ಇತ್ತು. ಕ್ಯಾಮರಾ ಕಣ್ಣಿಗೆ ಸಿಗೋದಿಲ್ಲ ಅದು. ನಮ್ಮ ಬರಿಗಣ್ಣಿಗೆ ಒಂದು ಒಳ್ಳೆಯ ಅನುಭವ. ನಮ್ಮ ಊಟಿ ಚೂರು ಎಕ್ಸಿಟ್ ಆಪ್ನಾಗ ಚಾಬಾರನ್ ಕಥ. ಆ್ಯಂಡ್ 880 ಕಿಲೋಮೀಟ್ರ್ ಆಯಿತು ಟೋಟಲ್. ಸೊ ಊಟಿ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸುವ ಪ್ಲ್ಯಾನ್. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಹೊರಡುವ. ಅಂದ ಟ್ರೈನ್ ತದ ಮೇಲೆ ಟ್ರೈನ್ ಇದು ಟ್ರ್ಯಾಕ್ ಇದೆ. ಊಟಿ ಟ್ರೈನ್ ಸ್ಪೆಷಲ್ ಟ್ರೈನ್ ಇದೆ ಇಲ್ಲಿ. ಅದಕ್ಕಿಂತದ್ದು ಹೆಸರುಂಟು. IRTC ವೆಬ್ಸೈಟಲ್ಲಿ ಬುಕ್ ಮಾಡ್ಬೋದು. ಇಲ್ಲ ಬೆಳಿಗ್ಗೆ ಇಲ್ಲಿ ಬಂದು ಕ್ಯೂ ನಿಂತು ಮಾಡ್ಬೋದು. ಚಹಾ ಬಂಡ ಬ್ರೇಕ್ಫಾಸ್ಟೇ. ಮಳೆ ಬರ್ತಾ ಇದೆ. ಕ್ಯಾಮರಾ ಆಫ್ ಮಾಡುವ. ಊಟಿಯಾ? ನಾನು ಊಟಿ ತಿಕ್ಕೊಂಡ್ಯಾ? ಚೂರು ಬಂಡ ಊಟಿ ತಿಕ್ಕೊಂಡು ಅವು ಕೂನೂರಿಯಾ? ಯಾಲ ಊಟಿಯ ನೀನು? ಕೂನೂರ ದಾದನ ಬೇತಾವ ದಾದಾ ಬಾಕಿ ಅನ್ನಂಚ ಇವು ನೋಡ್ಬೋದು. ಸೊ ಬುಲೆಟ್ ಕಾಣ್ತಾ ಇಲ್ಲ ಹಿಂದೆ. ಈಗಷ್ಟೇ ನೋಡಿ 10 ನಿಮಿಷದಲ್ಲಿ ಕಾಣೆ ಆಗಿದೆ. ವೆಯ್ಟಿಂಗ್. ಮೇ ಬಿ ಏನಾದರೂ ಇಶ್ಯೂ ಆಗಿರ್ಬೋದು.
ಸೊ ಊಟಿ ರೀಚ್ ಆಗಲಿಲ್ಲ, 9 ಗಂಟೆ ಆಗ್ತಾ ಉಂಟು. ಒಳ್ಳೆ ಚಳಿ ಸಿಕ್ಕಿದೆ. ಹೊರಡುವ. ಸೊ ಬಂದಾಯಿತು ಗಾಡಿ, ಬುಲೆಟ್ ಬಂತು. ಅವರು ಅದೇ ಎಲ್ರಿಗೂ ಟಯರ್ಡ್ ಆಗಿದೆ, ಅದಕ್ಕೆ ರೆಸ್ಟಿಗೆ ನಿಲ್ಲಿಸಿದ್ದು. ವೈಬು ವೈ ಅಂಡ್ ಜಾಸ್ತಿ ಇಜ್ಜಿ ಚೂರು ಊಟಿ ತಿಕ್ಕೊಂಡು. ಓ ಇದು ಊಟಿ ನೋಡ್ಬೋದು. ಹೆಂಗಿತ್ತಲ್ಲ ನೆನ್ಪುಂಡು ಆ ಸರ್ಕಲ್ ಜಾಸ್ತಿ ನೆಟ್ಟೆ ಹೋಯ್ನ ಅಂಚಿರ್ದು ಬರ್ಪುನತ ಬಣ್ಣಗ. ಬ್ರೇಕ್ಫಾಸ್ಟ್ ಇಲ್ಲಿಂದ ಹೊರಡ್ತಾ ಇದ್ದೇವೆ. ಇದೇ ಕಿರಿಕಿರಿ ರೈಡಲ್ಲಿ ಇದೆ, ನಿಲ್ಲಿಸೋದು, ಹತ್ತೋದು, ಇಳಿಯೋದು, ಯಬ್ಬೋ. ಪ್ಲಸ್ ನಮ್ಮ ಹತ್ರ ಎಲ್ಲ ಜಾಕೆಟೆಲ್ಲ ಹಾಕಿ ಫುಲ್ ಸೆಟ್ ಆಗಿರ್ತೇವೆ ನಾವು. ಅದು ಇನ್ನೊಂದು 900 ಕಿಲೋಮೀಟ್ರ್ ಆಯಿತು, 10:30 ಆಗಿದೆ. ಇಲ್ಲಿ ವೆದರ್ ತುಂಬ ಚಳಿ ಹೊಡಿತಾ ಉಂಟು, ಅದಕ್ಕೆ ಸೇಫ್ಟಿಗೆ ಇರಲಿ ಅಂತ ಇದಾಗ್ತಾ ಇದ್ದೇವೆ ಜಾಕೆಟ್. ಪೊಯ್ ರಪ ಬಾಡೋನ್ ಅತ್ತೆ ಜಸ್ಟ್ ಉಂತದ್ದು ಪಡಿಕೆ ಆಯಿತು. ಉಂಡಾ ಲೈಟ್ ಬತ್ತೊಂದುಂಡಾ ಕೆಂಪು. ನಾವು ಹೊರಟಿದ್ದೇವೆ. ನಮ್ಮ ಇನ್ನೊಂದು ಗಾಡಿ ಕಾಣ್ತಾ ಇಲ್ಲ, ಬುಲೆಟ್, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಗ್ರೂಪ್ ರೈಡಲ್ಲಿ ಅದೊಂದು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಫಸ್ಟ್ ಸ್ಪೆಷಲ್ ಯಾರು ಲೀಡ್ ಮಾಡ್ತಾ ಇದ್ದಾರೆ ಅವರು. ಈಗ ಬುಲೆಟಿಗೆ ಸ್ವಲ್ಪ ಕಾಯ್ತಾ ಇದ್ದೇವೆ, ಸ್ಟಕ್ ಆಗಿದೆ ಬುಲೆಟ್. ಅದರಲ್ಲಿ ಮ್ಯಾಪು ಕೂಡ ಇಲ್ಲ, ನಮ್ಮನ್ನು ಫಾಲೋ ಮಾಡಿ ಬರ್ತಾ ಇದೆ ಅದು. ಇನ್ನೂ ಕೂಡ ನಾವೊಂದು 320 ಕಿಲೋಮೀಟ್ರ್ ಹೋಗ್ಬೇಕು ಇವತ್ತು, ಊಟಿಯಿಂದ ಮಂಗಳೂರು, ಬಂಡೀಪುರ ಫಾರೆಸ್ಟ್ ಎಲ್ಲ ಆದರೆ ನೋಡಬೇಕು. ವೆದರಿಗೆ ರೈಡ್ ಮಾಡುವ ಮಜಾನೇ ಬೇರೆ. ಹೆವಿ ಚಳಿ ಇದೆ, ಊಟಿ ಗಡ ನಡುಗ್ತಾ ಇದೆ. ಜಾಕೆಟ್ ಹಾಕಿ, ರೈಡಿಂಗ್ ಜಾಕೆಟ್ ಹಾಕಿ, ಅದ್ರ ಮೇಲೆ ರೈನ್ ಕೋಟ್ ಹಾಕಿದ್ದೇನೆ. ಸೊ ರೈಡಿಂಗ್ ಜಾಕೆಟ್ ಹಾಕಿ ಅದ್ರ ಮೇಲೆ ರೈನ್ ಕೋಟ್ ಹಾಕಿದ್ರೂ ಚಳಿ. ಸೊ ಹೆವಿ ಕೋಲ್ಡ್ ಇದೆ. ಸೊ ಈಗ ಊಟಿಯಿಂದ ಹೊರಡ್ತೇನೆ. ಮಳೆ ಇರೋದ್ರಿಂದ ಮೈಕ್ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಆಫ್ ಮಾಡ್ತಾ ಇದ್ದೇನೆ. ವಿಡಿಯೋ ನೋಡ್ಬೋದಷ್ಟೇ. ಇವತ್ತೇನು 11 ಗಂಟೆ, 909 ಕಿಲೋಮೀಟರ್. ಅಪ್ಪ ಒಂದುಲ್ಲ ಲೋಡ್ ಆತಂಡು ಒಂದು ನಮ್ಮ ಪಲ್ಸರ್ ಮಾತ ಬತ್ತಂಡ ಇಜ್ಜ ಅಂಜೆ 300 ಕಿಲೋಮೀಟರ್ ಆಗ್ಬೇಕಂಜ ಈ ಏತ್ಲಕೋರು ಬೋರಗೇನು ಒಂಜಿ ವೇದಾರಗ ಪಯ್ಯ ಕುಲ್ಯ ಬರ್ತದ ಕುಲ್ಲ ಓಡೋಣ. ನಿನ್ನ ಮೊಬೈಲ್ ಉಳೇದಿ ಪುಣ್ಣ ಒಂದು ನಿಮಿಷ. ನಿಕ್ಲು ಮೆಲಾನೆ ಪೋಲೆ ಬತ್ತೆ ಉಳ್ಳಂದು ಮರ പോയിണ്ട് പിന്നെ ಲಂಚನೆ ಮೈಂದಿಜ್ಜೆ ಕೊಡೈಕನಲ್ಲ ಅಂದಾಗ ಬುಸ್ಕಾಗೆ ತಾನು ಅದ ಇವು ಮುಗಿಲ್ಲ ನೆಟ್ಟು ಪುದರುಂಡು ದಾದಾನು ಉಂಡು ನಡು ತಟ್ಟ ದಾದಾನು ಉಂಡು ಹೆಚ್ಚಿನ ಮೈಂದ್ಯ ಪಂಜಾಬ್ತಾನು ಎರೆತ್ತು ಯಾನ್ ರೋಡ್ದು ಒಂದೊಂದು ಅವೈತೆ ವಯನಾಡು ಸಾವು ಕೇರಳ ರೋಡು ಬೇರೆ ತಮಿಳ್ನಾಡು ರೋಡ್ ಮಾತ್ರ ಇರ್ತದ.
जाता है उल्टारा ನಮ್ಮ ಎದುರು ಬೈನಿ ಲೆಫ್ಟ್ ಅವು ಕಪಲ್ಸಿಯ ಎಂತಿನ ಭಾಗದ ఉందియా నమ్మ వరపు చేత అవర్ రేపు నిన్న మూలు మూవియా ఈ వీద ఇందా మామూనట్లు ಇನ್ನದ ಪ್ರಶಾಂತ ರೋಟರಿ ಕ್ಲಬ್ಬು ಗಡಲೂರು ಬ್ಲೂ ಮೌಂಟೇನ್ ಅಲ್ಲ ಲಾರಿ ಗುಡಲೂರು ನಾ ಮಾರ ಓಲ್ ಕಾಲ್ ಮನ್ಪುನಿಯ ಮೂಲು ಟ್ರೂ ಕಲರ್ ಏರಿಯಾ ಹಬ್ಬ ಇಂದುವ ರೋಡ್ ಎರಡು ಆಪ್ಷನ್ ತೆಗೆದುಕೊಂಡು ಒಂಜಿ ಮೈಸೂರು ಆತ ರೈಟ್ ಹಾಕೋಣ ನಂಗೆ ಲೆಫ್ಟ್ ಅದ ಸರಿ ಏತು ಖರ್ಚಿಯ ಉಂಟೆಂಟ ಅದ ಮಾರ್ನಿಂಗ್ ಸ್ಟಾರ್ ಯೂಟರ್ನ್ ಹಾಕೊಳ್ಳಿ ಅವರಾನಿ ಗಾಡಿ ಬರಂದೆ ఉండి ఎందవులు ఉండి ఓల్ పాడునే గాడి ಸೊ 957 ಕಿಲೋಮೀಟರ್ ಗುಡ್ಲೂರು ಕ್ರಾಸ್ ಆಗಿ ಈಗ ಸುಲ್ತಾನ್ ಬತ್ತೇರಿ ಕೇರಳ ಎಂಟ್ರಿ ಆಗ್ತಾ ಇದ್ದೇವೆ 2:55 ಆಯ್ತು ಆಫ್ಟರ್ನೂನು 957 ಕಿಲೋಮೀಟರ್ ಹಂಗೆ ಅಡ್ಡ ಬರೋದು ಸೊ ಇಲ್ಲಿ ಟೀ ಶಾಪು ಟೀ ಕುಡ್ಲಿಕ್ಕಂತ ನಿಂತಿದ್ದು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟಿಲ್ ಹಿಯರ್ ಫ್ರಮ್ ಊಟಿ ಟು ಸುಲ್ತಾನ್ ಬತ್ತೇರಿ ರೋಡು ಓ ಮೈ ಗಾಡ್ ಗುಡ್ಲೂರು ರೋಡು ಫೋಟೋ ಎಲ್ಲ ಸ್ವಲ್ಪ ವೀಡಿಯೋ ತೆಗೆದೆ ಫುಲ್ಲು ರೋಡಲ್ಲಿ ಫಾಗ್ ಎಲ್ಲ ಕವರ್ ಆಗಿ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್